ನನ್ನ ಆಶೀರ್ವಾದವನ್ನು ಪಡೆದು ಇಲ್ಲಿಯನ್ನು ಒಮ್ಮೆ ಸುತ್ತಿ ಬರುತ್ತೇನೆನ್ನುವಾಗಿ ಹೇಳಿ ಹೋದವಳು. ಖಂಡಿತ ಇಷ್ಟು ಬೇಗ ಬಂದೆ ನೀನು ಯಾಕೆ? ನೋಡಿ ಯಾವತ್ತೂ ನೋಡಿ ನೀಳವಾದ ತೋಳು ಮೃದುವಾಗಿ ಉಂಟು ಮುಟ್ಟುವುದಕ್ಕೆ ತೋಳನ್ನು ನೋಡಿ ಅಂತ ಹೇಳಿದ್ದಲ್ಲ, ತೋಳಿನಿಂದ ಮುಂದೆ ದೃಷ್ಟಿ ಹಾಯಿಸಿ ಬೆರಳುಂಟಪ್ಪ, ಬೆರಳು ತುದಿಯಲ್ಲಿ ಒಬ್ರು ಉಂಟಪ್ಪ. ಏನಾಗಿದೆ ನಿಮಗೆ? ಎಂತದ್ದೇ ಬೆರಳನ್ನು ನೋಡುವುದಲ್ಲ, ಮುಂದೆ ದೃಷ್ಟಿ ಹಾಯಿಸಿ. ಆ ಶಿಖರ ಅಪ್ಪ, ಮರಗಳು ನೋಡು, ಗಗನವನ್ನ ಚುಂಬಿಸಿದ ಹಾಗುಂಟು. ಆ ಪರ್ವತ ಅಲ್ವಾ? ಪರ್ವತ ಮಾತ್ರವಲ್ಲ, ಪರ್ವತದ ಸ್ವಲ್ಪ ಕೆಳಗಡೆ ನೋಡಿ ಆ ತೊರೆ ಹರಿಯುತ್ತಾ ಉಂಟು ನೋಡು, ನೀರು ಹೋಗು ಚಂದ ನೋಡು. ತೊರೆಯ ದಂಡೆಯ ಮೇಲೆ ನೋಡಿ ಯಾವ್ದು ಇರುವೆಗಳ ಸಾಲು, ಅಷ್ಟು ದೊಡ್ಡ ದೊಡ್ಡ ಇರುವೆಗಳು ಎಲ್ಲಿಂದ ಬಂದದ್ದು? ಇರುವೆಗಳಲ್ಲ ಅದು, ಮತ್ತೆ ಅವರೆಲ್ಲವರು ಬ್ರಾಹ್ಮಣರು. ಬ್ರಾಹ್ಮಣರು? ಹೌದು. ಎಲ್ಲಿ ಕೊಟ್ಟದ್ದು? ಅವರೆಲ್ಲ ಪ್ರಾಚೀನ ಬರೆ ಕಟ್ಟಿದ್ದಾರೆ. ಬಹುಶಃ ಏನೋ ಅಪರ ಕಾರ್ಯ ಉಂಟು ಅಂತ. ಹಾಗೇನಿಲ್ಲ ಸ್ವಾಮಿ, ಅಂತದ್ದೇನು ಅಲ್ಲ. ಆ ಶುಭ ಕಾರ್ಯಕ್ಕೆ ಹೊರಟವರು ಇವರೆಲ್ಲ. ಶುಭ ಕಾರ್ಯ? ಹೌದು. ಪ್ರಾಚೀನ ಬರೆಯಲ್ಲಿ ಏನದು? ಅಲ್ಲಿ ನಿಮ್ಮ ಮಾವ ಮಾಡುವ ಯಾಗವಂತೆ. ಅಲ್ಲ, ನಿನ್ನ ಅಪ್ಪ ಮಾಡೋದಿರ್ಬೇಕು. ಅದೇ ನನ್ನಪ್ಪ ನಿಮ್ಮ ಮಾವ ಮಾಡುವ ಯಾಗ. ನನಗೆ ಮಾವ ಆಮೇಲೆ, ಮೊದಲು ನಿನ್ನ ಅಪ್ಪ ಅಂತ ಮಾತ್ರ ಹೇಳ್ತಾರೆ. ಆಯ್ತು ಬಿಡಿ, ನನ್ನ ಅಪ್ಪ ಮಾಡುವ ಯಾಗವಂತೆ. ಆಗ್ಲಿ ಬಿಡು. ಆಡಲೇನ್ ಅಧಿಕ ಸಂಭ್ರಮವಂತೆ. ಅವ ಮಾಡಿದ ಮೇಲೆ ಅಧಿಕವೇ ಆಗುದು. ಹೌದೇ? ಅಂದ್ರೆ ಹೆಚ್ಚಿನದಾದ ಸಂಭ್ರಮ. ಅವ ಹೆಚ್ಚಿನದಾದತೆ ಮಾಡುದು ಬಿಟ್ರೆ ಕಡಿಮೆ ಒಂದು ಮಾಡುವುದಿಲ್ಲ ಅಲ್ವಾ ಸ್ವಾಮಿ? ಇವರೆಲ್ಲರೂ ಸಾಲು ಸಾಲಾಗಿ ಹೊರಟಿದ್ದಾರೆ. ಆ ಯಾಗದ ಸೊಬಗನ್ನು ನೋಡುವುದಕ್ಕಾಗಿ, ಯಾಗದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಅವರೆಲ್ಲ ಹೋಗ್ತಾ ಇದ್ದಾರೆ. ಅವರಿಂದ ವಿಚಾರವನ್ನ ತಿಳಿದು ನಾನು ಇಲ್ಲಿಯವರೆಗೆ ಓಡಿ ಬಂದಿದ್ದೇನೆ. ಅವರೆಲ್ಲ ಹೋಗ್ಲಿಪ್ಪ, ನೀನ್ ಯಾಕೆ ಕೊಡ್ಬೇಕು? ಕಾರಣ ಉಂಟು. ಕೇಳಿ
ವಿಪ್ರತ್ವವನ್ನು ಕಂಡ ಮರುಕ್ಷಣದಲ್ಲಿ ಇಲ್ಲಿಗೆ ಓಡಿ ಬಂದು ಹೌದು. ಪ್ರಾಚೀನ ಬರೆಯಲ್ಲಿ ಯಾವುದೋ ಒಂದು
ಒಂದು ಯಾಗ ನಡೆಯುವುದಂತೆ ಹಾ. ಅದನ್ನು ನಿಮ್ಮ ಅಪ್ಪ ಮಾಡುವುದು. ಅದಕ್ಕೆ ಅವರೆಲ್ಲ ಹೋಗ್ತಾ ಇದ್ದಾರೆ ಸತ್ಯ. ನೀ ಇಲ್ಲಿ ಬಂದು ಕುಣಿಯುವುದಾಕೆ? ಕಾರಣ ಉಂಟು ಸ್ವಾಮಿ. ಏನು ಕಾರಣ? ಬ್ರಾಹ್ಮಣರಿಂದ ವಿಚಾರವನ್ನ ಕೇಳಿದ ಆ ಕ್ಷಣದಿಂದ ಹಾ. ಇದು ತನಕ ಕೇಳಿ ಸೈರಿಸದೆನ್ನ ಮನವಲ್ಲಿ ಹೋಗದೆ ಹಾ ಅಲ್ಲಿ ಹೋಗು. ಅವರೆಲ್ಲವರು ವಿವರಿಸುವ ವಿವರಣೆಗಳನ್ನ ಕೇಳಿ ಹಾ. ಮನಸ್ಸಿಗೆ ಎಲ್ಲೆಲ್ಲದ ಮುದ ನನ್ನ ತವರು ಮನೆಯ ಕುರಿತು ಎಲ್ಲವರು ಹಾಡಿ ಹೊಗಳುತ್ತಾ ಇದ್ದಾರೆ. ಹಾ. ಆ ರೀತಿ ಹೊಗಳಿಕೊಂಡು ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ. ಪ್ರಾಚೀನ ಪರಿಯಲ್ಲಿ ಇಂಥ ಒಂದು ಮಹತ್ತರವಾದಂತ ಯಾಗ ನಡೆಯುತ್ತಾ ಉಂಟು. ಹಾ. ಅವರೆಲ್ಲ ಹೋಗುತ್ತಾ ಇದ್ದಾರೆ. ನನಗೂ ಕೂಡ ಹೋಗಬೇಕು ಎನ್ನುವ ಬಯಕೆ ಆಗಿದೆ. ನೀನ್ ಯಾಕೆ ಹೋಗ್ಬೇಕಲ್ಲಿಗೆ? ಕಾರಣ ಉಂಟು. ಏನು ಕಾರಣ? ಹೋಗದೆ ಬಹಳ ಕಾಲವಾಯಿತು ತವರ ಮನೆಯತ್ತ. ಹೌದು. ಮತ್ತೆ ಹಾ. ಯಾವಾಗಲೂ ತವರ ಮನೆಗೆ ಹೋದೆ ಎಲ್ಲವನ್ನ ನೋಡುವುದಕ್ಕಾಗುತ್ತದ? ಯಾವುದೊಂದು ಕಾರ್ಯಕ್ರಮ ಅಂತ ಮಾತ್ರ ನೋಡ್ಲಿಕ್ಕೆ ಆಗುತ್ತೆ. ಅಲ್ವೇ? ತಂದೆ ತಾಯಿಯನ್ನು ನೋಡಿಕೊಂಡು ಬರಬಹುದು. ಹೌದು. ಆದ್ರೆ ಶುಭ ಕಾರ್ಯ ಆಗುವಾಗ ತವರ ಮನೆಗೆ ಹೋದ್ರೆ ಅಲ್ಲಿ ಅಕ್ಕ ತಂಗಿ ಬಂಧು ಬಳಗ ಭಾವಂದಿರು ಎಲ್ಲ ಬಂದು ಸೇರಿರ್ತಾರೆ. ಅವರೆಲ್ಲವರನ್ನ ಒಟ್ಟಿಗೆ ಕಾಣುವ ಯೋಗ. ಬುದ್ಧಿವಂತನಾದವ ಒಂದೇ ಕಲ್ಲಿನಿಂದ ಎರಡು ಹಣ್ಣುಗಳನ್ನ ಉದುರಿಸಿದ ಹಾಗೆ ನಾವು ಕೂಡ ತವರ ಮನೆಗೆ ಹೋದ ಹಾಗೂ ಆಯ್ತು. ಬಂಧು ಬಾಂಧವರೆಲ್ಲವರನ್ನ ನೋಡಿ ಮಾತಾಡಿದ ಹಾಗೂ ಆಯ್ತು. ಇಷ್ಟು ಹೇಳಿದ ಮೇಲೂ ನೀವು ಊಟ ಸುಮ್ಮನೆ ಇದ್ದೀರಿ. ಹೇಳಿ ಹೋಗುವ. ನೀನೇನು ಹೋಗುವ ಹೋಗುವ ಅಂತ ಹೇಳ್ತಾ ಇದ್ದೆ. ನಿನ್ನ ಅಕ್ಕ ತಂಗಿಯಂದಿರು ಬಂದು ಬಳಗದವರು ಅವ್ರು ಬರ್ತಾರೆ. ಯಾಕೆ ಹೇಳು? ಅವರಿಗೆಲ್ಲ ಕರೆ ಹೋಗಿದೆ ಅಂತ ಆಮಂತ್ರಣ ಹೋಗಿದೆ. ಬ್ರಾಹ್ಮಣರು ಹೇಳಿದ್ರು. ಬ್ರಾಹ್ಮಣರು ಹೋಗ್ತಾ ಇದ್ದಾರೆ. ಯಾಕೆ? ಅವರಿಗೂ ಕರೆ ಹೋಗಿದೆ ಅಂತೆ. ಹೋಗುವವರೆಲ್ಲರೂ ಬಂದ ಆಮಂತ್ರಣಕ್ಕೆ ಮನ್ನಣೆಯನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಹೌದು. ನೀನು ಹೊರಟು ನಿಂತಿಯಲ್ಲ, ಹಾ. ನಿನಗೆ ಆಮಂತ್ರಣ ಬಂದಿದ್ಯಾ? ಇಷ್ಟೊಳಗೆ ಬರ್ಲಿಲ್ಲ. ಇನ್ನು ಬರುವುದೂ ಇಲ್ಲ. ಅದೇ ಇಷ್ಟೊಳಗೆ ಬರ್ಲಿಲ್ಲ. ಆಮಂತ್ರಣ ಬರೆದು ಹೋಗುದು ಅಲ್ಲಿಗೆ. ಕರೆಗೆ ಹೋಗ್ಬಾರ್ದ? ಕರೆಯದ ಯಾವ ಕಾರಣಕ್ಕೂ ಹೋಗಬಾರ್ದು. ಹೋದ್ರೆ ಹೋದ್ರೆ ತೊಂದರೆ ಆಗುತ್ತದೆ ಸ್ವಾಮಿ. ಕರೆಯದೆಯೂ ಹೋಗಬಹುದಾದಂತ ಸ್ಥಳ ಅಂತಿದೆಯಲ್ಲ. ಯಾವ ಸ್ಥಳ? ಈಗ ಗುರುವಿನ ಗ್ರಹದಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ಇದ್ದಾಗ ಅವರಿಂದಲೇ ವಿದ್ಯೆ ಕಲಿತಂತ ಶಿಷ್ಯರಿಗೆ ಹೇಳಿಕೆ ಎನ್ನುವುದು ಬೇಕಾಗಿಲ್ಲ. ಅವರೆಲ್ಲರೂ ಹೋಗಿ ಪಾಲ್ಗೊಳ್ಳಬಹುದು. ಒಂದು ನಾಡಿನ ಅರಸನ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಇರಿಸಿಕೊಳ್ಳಲಿ ಪ್ರಜೆಗಳಿಗೆ ಪ್ರತ್ಯೇಕವಾಗಿ ಹೇಳಿಕೆ ಬೇಡ. ತನ್ನ ಅರಸನ ಗ್ರಹ ಎನ್ನುವಾಗಿ ಬಂದು ಪಾಲ್ಗೊಳ್ಳಬಹುದು. ಅವರವರ ಕೆಲಸವನ್ನ ಮಾಡಬಹುದು. ಇನ್ನು ದೇವಸ್ಥಾನಕ್ಕೆ ಹೋಗುವಾಗ ವಿಶೇಷ ಪೂಜೆಗಳಿಗೆ ಭಕ್ತಾದಿಗಳಿಗೆ ಹೇಳಿಕೆ ಬೇಕಾ? ಬೇಡ ತಾನೆ. ದೇವಸ್ಥಾನ ಅಂತ ಹೋಗಿ ಪೂಜೆಯನ್ನ ಸಲ್ಲಿಸಬಹುದು. ಮತ್ತೆ ಮದುವೆಯಾಗಿ ಬಂದಂತ ಹೆಣ್ಣಿಗೆ ಗಂಡನ ಮನೆಯಿಂದ ತವರ ಮನೆಗೆ ಹೋಗುವುದಕ್ಕೆ ತವರು ಮನೆಯವರು ಬಾ ಅಂತ ಹೇಳಿ ಕಳಿಸುವುದು ಬೇಡ. ತವರ ಮನೆಗೆ ಹೋಗಬಹುದು. ಇನ್ನು ಗಂಡನ ಮನೆಯಲ್ಲಿದ್ದವಳು ಗಂಡನ ಮನೆಯವರು ಬಾ ಗಂಡನ ಮನೆಗೆ ಅಂತ ಕರೆಯುವುದು ಬೇಡ. ತನ್ನ ಗಂಡನ ಮನೆ ಅಂತ ಹೋಗಬಹುದು. ಅಂತೆಯೇ ನಡೆಯುತ್ತಾ ಇರುವುದು ನನ್ನ ತವರ ಮನೆಯಲ್ಲಿ ಇಂಥ ಶುಭ ಕಾರ್ಯ. ನಮಗೆ ಹೇಳಿಕೆ ಬೇಡ. ಹೇಳಿ ಹೋಗುವ. ನೀನು ಆಡಿದ ಮಾತು ಸತ್ಯ. ಅದೇ ಆಧಾರದ ಮೇಲೆ ಹೇಳುವುದಾದ್ರೆ ಗುರುವಿನ ಮನೆಯಲ್ಲಿ ಆಗುವ ಕಾರ್ಯಕ್ರಮಕ್ಕೆ ಶಿಷ್ಯನಿಗೆ ಹೇಳಿಕೆ ಬೇಡ. ನಿನ್ನ ಅಪ್ಪ ನನಗೆ ಗುರುವ ಅಲ್ಲ. ಮಹಾರಾಜನ ಮನೆಗೆ ಹಾಳಾಗಿ ಹೋಗುವುದಕ್ಕೆ ಆಮಂತ್ರಣ ಬೇಡ. ಏನು ನಿನ್ನ ಅಪ್ಪ ನನಗೆ ಮಹಾರಾಜನ ಅಲ್ಲ, ನಿನ್ನ ಅಪ್ಪ ನನಗೆ ದೇವರ ಅಲ್ಲ, ಅದಲ್ಲ ನಿನ್ನ ಅಪ್ಪನ ಮನೆಗೆ ಗಂಡನ ಮನೆಯ ತಂದೆಯ ಮನೆಯ ಎರಡು ಅಲ್ಲ. ಅದ್ಯಾವುದು ಅಲ್ಲ ಅಂತ ಆದ್ಮೇಲೆ ನಾನು ಹೋಗುವ ಪ್ರಶ್ನೆ ಇಲ್ಲ, ನಾನು ಬರುವುದಿಲ್ಲ. ಸ್ವಾಮಿ, ಆಶ್ಚರ್ಯ ಅನ್ನಿಸ್ತಾ ಇದೆ. ಯಾವತ್ತೂ ನೀವು ಇಷ್ಟೊಂದು ಕಟುವಾಗಿ ಮಾತಾಡಿದವರಲ್ಲ. ನಗು ನಗುತ್ತಲೇ ಮಾತಾಡುವ ನೀವಿವತ್ತು ಆ ನಗು ಎನ್ನುವುದು ಮಾಸಿ ಹೋಗಿದೆ. ಕಟುವಾಗಿ ಮಾತಾಡ್ತಾ ಇದ್ದೀರಿ. ಯಾವುದೋ ಒಂದು ವಿಚಾರವನ್ನ ನನ್ನಲ್ಲಿ ಮುಚ್ಚಿಡ್ತಾ ಇದ್ದೀರಿ ಎನ್ನುವ ಹಾಗೆ ಸಂದೇಹ. ಹೌದಾದ್ರೆ ಹೇಳಬಾರ್ದೆ? ರಮಣಿ, ಹೋಗುವುದನ್ನ ತಡೆಯುವುದಕ್ಕೂ ಕಾರಣ ಉಂಟು. ಏನು? ನೀನು ಅಲ್ಲಿಗೆ ಹೋಗುತ್ತೀರುವಂತ ಮತ್ಸರ ಬುದ್ಧಿಯಿಂದ ತಡೆಯುತ್ತಾ ಇದ್ದದಲ್ಲ. ಮತ್ತೆ ಹೋದರೆ ಅವಮಾನ ಆಗ್ತಿರುವುದಕ್ಕೆ ಸಾಕ್ಷಿ ಎನ್ನುವುದುಂಟ. ಏನು? ಒಂದು ಘಟನೆ ಹೇಳಲಿಕ್ಕೆ Oh,
ನೀನು ಹೋಗಬಾರದು ಎನ್ನುವ ಹಾಗೆ ಹೇಳುವುದಕ್ಕೂ ಕಾರಣ ಉಂಟು. ತಂದೆಯ ಮನೆಯಲ್ಲಿ ಆಗುವಂತ ಕಾರ್ಯಕ್ರಮದಲ್ಲಿ ಅವನ ಮಗಳು ನನ್ನ ಹೆಂಡತಿ ಭಾಗಿಯಾಗಲೇಬಾರದು ಎನ್ನುವಂತ ದುರುದ್ದೇಶದಿಂದಲ್ಲ, ಹಿಂದೆ ನಡೆದ ಒಂದು ಘಟನೆ. ಅದೆಷ್ಟೋ ದಿನಗಳಿಂದ ಅಂತರಂಗದಲ್ಲಿ ಅದುಮಿಟ್ಟುಕೊಂಡಂತ ಒಂದು ವಿಷಯ. ಯಾವತ್ತೂ ನಿನಗೆ ನಾನು ಹೇಳಬೇಕಾಗಿತ್ತು. ಏನು ಮಾಡೋಣ ಹೇಳು? ಹೇಳಿದ್ದೆ ಹೌದಾದ್ರು ಸದಾಕಾಲ ನಗು ಮಗದಲ್ಲಿ ನಿನ್ನನ್ನು ಕಾಣುವನು ನಾನು. ಎಲ್ಲಿಯಾದ್ರೂ ನಿನ್ನ ಮುಖದಲ್ಲಿರುವ ನಗೆ ಮಾಸಿ ಹೋಗಬಹುದು, ನಿನಗೆ ನೋವು ಎನ್ನುವುದು ಬಾಧಿಸಬಹುದು ಎನ್ನುವ ಕಾರಣಕ್ಕಾಗಿ ಆ ನೋವನ್ನ ನಾನೇ ಹಿಡಿದಿಟ್ಟುಕೊಂಡಿದ್ದೇನೆ. ಕೆಲವು ದಿವಸಗಳ ಹಿಂದೆ ಅಮರಾವತಿಯ ಅಮರೇಂದ್ರ ನಮ್ಮಲ ಅಂತ ಕೈಲಾಸ ಶಿಖರವನ್ನು ಏರಿದ. ತಾಂಡವ ನಾಟ್ಯವನ್ನು ಪೂರೈಸಿರುವ ಆ ವೇಳೆಯಲ್ಲಿ ಶರಣು ಶರಣು ಎನ್ನುವ ಹಾಗೆ ಬಂದಂತ ಇಂದ್ರನಿಗೆ ಅಭಯದ ಮಾತನ್ನಾಡಿದ್ದೇನೆ. ಇಷ್ಟಾರ್ಥವನ್ನ ಪೂರೈಸುವ ಏನಾಗಬೇಕು ಹೇಳುವೆನ್ನುವ ಹಾಗೆ. ಆಗ ಅವ ಕೇಳಿಕೊಂಡದ್ದು, ಲೋಕದ ಹಿತವನ್ನ ಬಯಸಿ ನಾನು ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರವನ್ನ ಮಾಡಬೇಕೆನ್ನುವ ಹಾಗೆ ಯೋಚನೆ ಮಾಡಿದ್ದೇನೆ. ಮನು ಮುನಿಗಳೆಲ್ಲರೂ ಬಂದು ಸೇರುವ ಆ ಜ್ಞಾನ ಸತ್ರಕ್ಕೆ ನೀವು ಅಧ್ಯಕ್ಷರಾಗಬೇಕು ಎನ್ನುವ ಹಾಗೆ ಕೇಳಿಕೊಂಡ. ಮನ್ನಣೆಯನ್ನ ಕೊಟ್ಟೆ ಅವನಿಗೆ. ಕೊಟ್ಟದ್ದು ಮಾತ್ರ ಅಲ್ಲ, ಅವರೆಲ್ಲರನ್ನ ಸೇರಿಕೊಂಡು ನಾನು ತ್ರಿವೇಣಿ ಸಂಗಮನ ಸಮೀಪ ಹೋದೆ. ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದೆ. ಆಗ ಬಂದವರು ಅನೇಕರಿದ್ದಾರೆ. ಪ್ರಜ್ಞಾವಂತರೆಲ್ಲರೂ ಬಂದು ಸೇರಿದ ಸಭೆಗೆ ಅಧ್ಯಕ್ಷನಾದ ಎನ್ನುವ ಹೆಮ್ಮೆ ಒಂದಾದರೆ ಆ ಸಭೆಗೆ ನಿನ್ನ ಅಪ್ಪ ದಕ್ಷಿಣ ಪ್ರವೇಶವಾಯಿತು. ಅವ ಬಂದದ್ದು ಮಾತ್ರ ಅಲ್ಲ, ಬಂದಾಗ ಅಲ್ಲಿದ್ದ ದಿಕ್ಪಾಲಕರೆಲ್ಲರೂ ಎದ್ದು ನಿಂತರು. ಮನು ಮುನಿಗಳೆಲ್ಲರೂ ಎದ್ದು ಗೌರವವನ್ನು ಸೂಚಿಸಿದರು. ನಾನು ಮಾತ್ರ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಅಧ್ಯಕ್ಷನಾದವನು ಬಂದ ಅತಿಥಿಯ ಮುಂಭಾಗ ಅಧ್ಯಕ್ಷ ಪೀಠದಿಂದ ಎದ್ದು ಕುಳಿತರೆ ಆ ಪೀಠಕ್ಕೆ ನಾವಾಗಿ ಅವಮಾನ ಮಾಡಿದ ಹಾಗೆ ಎನ್ನುವ ಕಾರಣಕ್ಕಾಗಿ ಎದ್ದು ನಮನವನ್ನು ಸಲ್ಲಿಸುವುದಕ್ಕೆ ಮುಂದಾಗಲಿಲ್ಲ. ಸಿಟ್ಟಿಗದ್ದ ನಿನ್ನಪ್ಪ ಬಾಯಿಗೆ ಬಂದ ಹಾಗೆ ನಿಂದಿಸುವುದಕ್ಕೆ ಪ್ರಾರಂಭ ಮಾಡಿದ. ಒಂದು ಆತ ನಿಂದನೆಯ ನುಡಿಗಳನ್ನು ಆಡಿ ಹೋಗಿದ್ದಾನೆ. ಅವ ಎಂದೆಂದಿಗೂ ಅದನ್ನೂ ಮರೆಯಲಾರ. ನಾನು ಅವ ಹೇಳಿದ ಮಾತನ್ನ ಯಾವತ್ತೂ ಮರೆಯಲಾರೆ. ಓ, ನನ್ನಪ್ಪ ಶೀಘ್ರ ಕೋಪಿಯೇ ವಿನಃ ದೀರ್ಘ ದ್ವೇಷಿಯಂತೂ ಖಂಡಿತವಾಗಿ ಅಲ್ವೇ ಅಲ್ಲ. ಅವರು ಆ ದ್ವೇಷವನ್ನ ಮರೆತಿರಬಹುದು. ನೀನು ತಿಳ್ಕೊಂಡದ್ದು ಆ ದ್ವೇಷ ಮರೆತಿದ್ದಾನೆ ಅಂತಲ್ಲ. ಅವ ಯಾಗ ಮಾಡುದು ಯಾಕೆ ಗೊತ್ತುಂಟಾ?
ನೀನಪ್ಪ ಶೀಘ್ರ ಕೋಪಿ ದೀರ್ಘ ದ್ವೇಷಿಗಳಲ್ಲ ಎನ್ನುವ ಹಾಗೆ. ನೀನಪ್ಪ ದೀರ್ಘ ದ್ವೇಷಿಯೂ ಹೌದು, ಶೀಘ್ರ ಕೋಪಿಯೂ ಹೌದು. ಯಾಕೆ ಗೊತ್ತುಂಟಾ? ಗತಿಸಿ ಹೋಗಿ ಕೆಲವಷ್ಟು ದಿನಗಳೇ ಕಳೆದು ಹೋಯಿತು ಆ ಪ್ರಕರಣ. ಅದನ್ನು ನಾವು ಅಲ್ಲಿಗೆ ಬಿಟ್ಟು ಹಾಕಿದ್ದು ಹೌದಾದ್ರೆ ಈಗ ಯಾಗವನ್ನ ಮಾಡುವುದಿಲ್ಲವಾಗಿತ್ತು. ಅವ ಬಿಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಯಾಗ ಮಾಡಿದ್ದಾನೆ ಎನ್ನುವಾಗ ಆಕ್ಷೇಪ ಅಲ್ಲ. ಅವ ಮಾಡಿದ ಯಾಗಕ್ಕೆ ನಮ್ಮನ್ನ ಕರೆಯಲಿಲ್ಲ. ಯಾಕೆ? ಅಂದಿನ ದ್ವೇಷವನ್ನೇ ಕಟ್ಟಿಕೊಂಡ ಆತ ನಮಗೆ ಆಮಂತ್ರಣವನ್ನ ಕೊಡ್ಲಿಲ್ಲ. ಅವ ಆಮಂತ್ರಣ ಕೊಡದೇ ಇದ್ದ ಕಾರಣಕ್ಕೆ ನೀನೇನು ತವರು ಮನೆ ಎನ್ನುವಾಗ ಹೊರಟು ಹೋದ್ರೆ ಏನಾಗ್ತದೆ ಗೊತ್ತುಂಟ? ಅವನಿಗೆ ಅವಮಾನ ಮಾಡುವುದಕ್ಕೆ ನಾವೇ ಮಾರ್ಗವನ್ನ ಮಾಡಿಕೊಟ್ಟಾಗ್ತದೆ. ನಾವಲ್ಲಿಗೆ ಹೋದದ್ದೇ ಹೋದಂತಾದ್ರೆ ಖಂಡಿತವಾಗಿ ನಮಗೆ ಅವಮಾನ ಆಗಿಯೇ ಆಗ್ತದೆ. ಆ ದುಷ್ಟ ಮಾಡುವಂತ ಕೃತಿವಿನಲ್ಲಿ ನಾವು ಭಾಗಿಯಾಗಿ ಅವಮಾನಕ್ಕೆ ಒಳಗಾಗುವುದಕ್ಕಿಂತಲೂ ಹೋಗದೇ ಇರುವುದು ಉತ್ತಮ. ನಾನಂತೂ ಹೋಗುವುದಿಲ್ಲ. ನಾನು ಹೋಗುವುದಿಲ್ಲ ಮಾತ್ರ ಅಲ್ಲ, ನಿನ್ನಪ್ಪ ದಕ್ಷ ಪ್ರಜಾಪತಿ ಮಾಡುವ ಯಜ್ಞಕ್ಕೆ ನೀನು ಹೋಗುವುದು ಬೇಡ.
ಬೇಡ ಎನ್ನುವುದು ಎರಡಕ್ಷರದ ಒಂದು ಶಬ್ದ ಆಗಿರಬಹುದು, ಆದ್ರೆ ಅದು ಬಂದಿರುವುದು ಪ್ರಭು ಪರಮೇಶ್ವರನ ಬಾಯಿಂದ. ನೀವೇ ಬೇಡ ಎಂದಾದ್ರೆ ಮತ್ತೆ ಹೋಗುವುದಕ್ಕೆ ಸಾಧ್ಯ ಉಂಟೆ? ಬೇಡ ಹೋಗುವುದು, ಹಾಗಾಗಿ ಹೇಳಿದ್ದು ಬೇಡ. ಇಲ್ಲ ಸ್ವಾಮಿ, ಯಾಕೆ? ಬ್ರಾಹ್ಮಣರಿಂದ ವಿಚಾರವನ್ನ ಕೇಳಿದ ಆ ಕ್ಷಣದಿಂದ ಈ ಕ್ಷಣದವರೆಗೂ ನನ್ನ ಮನಸ್ಸು ಕೇಳಿ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಬೇಗ ನಾನು ಕಬರ್ ಮನೆಗೆ ಹೋಗ್ತೇನೆ, ಅಲ್ಲಿ ವೈಭವವನ್ನು ನೋಡ್ತೀನಿ ಎನ್ನುವ ಹಾಗೆ ನನ್ನ ಅಂತರಂಗ ಹೇಳ್ತಾ ಉಂಟು. ನಿಮ್ಮ ಮಾತಿಗೆ ಮನ್ನಣೆಯನ್ನ ಕೊಟ್ಟು ಇಲ್ಲಿ ಉಳಿಯೋಣ ಅಂತ ಹೇಳಿದ್ರು ಕೂಡ ನನ್ನ ಮನಸ್ಸು ನಿಲ್ತಾ ಇಲ್ಲ. ಅಲ್ಲಿಗೆ ಹೋಗ್ಲೇಬೇಕು ಎನ್ನುವ ಹಾಗೆ ಅವನ ಕೇಳುತ್ತಾ ಇದೆ. ನನ್ನನ್ನ ಹೋಗಿ ಬಾ ಎಂದಾಡಿ ಇವತ್ತು ಹೋಗ್ತೇನೆ, ಒಂದು ದಿನ ಅಲ್ಲೇ ಉಳಿತೇನೆ, ನಾಳೆಗೆ ನಿಮ್ಮ ಸೇವೆಗೆಂದು ಓಡೋಡಿ ಬರ್ತೇನೆ. ಕಳಿಗೆ ಕೊಡಿ ಸ್ವಾಮಿ, ಕಳಿಗೆ ಕೊಡಿ. ನೋಡಿ ಮಿಗೆ ಮಾತಾಡದತಿ ಮೌನವನು ಮಾತಾಡದತಿ ಮೌನವನು ಅಂಬುಜಿ ಹೋಗಿ ಬಾದಾಕ್ಷಾಯಣಿ ಎನ್ನುವಾಗ ಹೇಳಿ ಸ್ವಾಮಿ, ಮಾತಾಡಿ ಮಾತಾಡದೆ ಹೋದೆ ಎಂದಳು ಮಾತಾಡದೆ ಹೋದೆ ಎಂದಳು ಮಾತಾಡದೆ ಹೋದೆ ಎಂದಳು ಮೌನರಾಗಿ ಕುಳಿತ್ರಿ. ನಾನು ತವರು ಮನೆಗೆ ಹೋಗ್ತೇನೆ ಎಂದಾಡಿದಾಗ ಮಾತಾಡಿ ಈ ರೀತಿ ಮೌನರಾಗಿ ಕುಳಿತುಕೊಳ್ಳಬಹುದೇ? ಇದು ತರವೇ ಹೇಳಿ. ಬೇಡ ವಾಸೆಗಳನ್ನು ನಿಮ್ಮ ಮುಂದೆ ಇರಿಸಲಿಲ್ಲ. ನಾನು ಒಂದು ದಿನದ ಮಟ್ಟಿಗೆ ತವರು ಮನೆಗೆ ಹೋಗಿ ಬರ್ತೇನೆ ಎಂದಾಡಿದೆ. ಆಗಾಗ ನೀವೇ ಆಡಿದ ಮಾತೊಂದು ಮರೆತು ಬಿಟ್ಟಿರ ಹೇಗೆ? ಹಕ್ಕಿಗೆ ಗೂಡಿನ ಆಸೆ, ಹೆಣ್ಣಿಗೆ ತವರಿನ ಆಸೆ ಎನ್ನುವ ಹಾಗೆ ನನಗೂ ಕೂಡ ತವರು ಮನೆಗೆ ಹೋಗಬೇಕು, ತಂದೆ ತಾಯಿಯಲ್ಲಿ ಮಾತಾಡಬೇಕು, ಅಕ್ಕಂದಿರನ್ನು ನೋಡಬೇಕು, ತಂಗಿಯಲ್ಲಿ ಮಾತಾಡಬೇಕು ಎನ್ನುವ ಹಾಗೆ ಮನಸ್ಸು ಹೇಳ್ತಾ ಇದೆ. ಎಷ್ಟೇ ಬಾರಿ ಪ್ರಯತ್ನ ಮಾಡಿದರೂ ಕೂಡ ನನ್ನ ಮನಸ್ಸೆನ್ನುವುದು ತವರು ಮನೆಗೆ ಹೋಗಿ ಆಯಿತು. ಒಂದು ಹೋಗುದಾಕ್ಷಾಯಣಿ ಎನ್ನುವ ಹಾಗೆ ಇಂದು ಹೋಗಿ ನಾಳೆಗೆ ಬರ್ತೇನೆ ಹೇಳಿ ಸ್ವಾಮಿ. ಇಲ್ಲ, ನೀವು ಹೇಳುವುದಿಲ್ಲ, ನನ್ನ ಮನಸ್ಸು ಕೇಳ್ತಾ ಇಲ್ಲ. ನಾನು ಹೋಗ್ತೇನೆ, ನಾನು ಹೋಗ್ಲೇಬೇಕು. ನಾನು ತವರು ಮನೆಗೆ ಹೋಗಿ ಯಾದವನ್ನ ನೋಡ್ಲೇಬೇಕು.
ನಾನು ಹೋಗ್ತೇನೆ ಇರುತ್ತೆ. ಎಷ್ಟು ಹೇಳುವುದು, ನಾನು ಬೇರೆ ಆಸೆಯಿಂದ ಎನಿಸಿದರೆ ಇವರ ಮೇಲೆ ಒಂದು ದಿನದ ಮಟ್ಟಿಗೆ ತವರು ಮನೆಗೆ ಹೋಗ್ತೇನೆ ಅಂತ ಹೇಳಿದ್ರೆ ಒಂದು ದಿನದ ಮಟ್ಟಿಗೂ ಹೆಂಡತಿಯನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಮಾತಾಡದೆ ಮೌನರ ನಾನು ಇವರಿಗೆ ಸಿಟ್ಟು ಬಂದಿದೆ ಅಂತ ಭಾವಿಸಿಕೊಂಡಿದ್ದು. ಇವರಿಗೆ ಸಿಟ್ಟು ಬಂದಿದ್ದು ಹೌದಾ? ಅಲ್ವಾ ಅಲ್ವಾ ಛೇ, ಸಿಟ್ಟು ಬಂದಿದ್ದಲ್ಲ. ಸಿಟ್ಟು ಬಂದವರು ಯಾವತ್ತು ಕಾಲು ಕುಣಿಸ್ತಾ ಕೂತ್ಕೊಳ್ತಾರ? ನೋಡಿ, ಇವರು ಕಾಲು ಕುಣಿಸ್ತಾರೆ, ಇವರು ನಾಟಕ ಮಾಡ್ತಾ ಇದ್ದಾರೆ. ಇವರಿಗೆ ನಾಟಕ ಮಾಡ್ಲಿಕ್ಕೆ ಬರ್ತದೆ ಅಂತ ಅದು ನನಗೆ ಬರುವುದಿಲ್ವಾ? ಇವ್ರನ್ನ ಹೇಗೆ ಸಮಾಧಾನ ಮಾಡ್ಬೇಕಂತ ಕಲಿಸ್ತೇನೆ. ನಾನೇ ಹೋಗ್ಬರ್ತೇನೆ ಎಂದೆ. ನೀವು ಹೋಗುದಿಲ್ಲ ಅಂತ ಆದ್ರೆ ನಾನು ಯಾಕೆ ಹೋಗ್ಬೇಕು? ನಾನು ಹೋಗುದಿಲ್ಲ. ಯಾವ ಕಾರಣಕ್ಕೂ ನೀವು ಹೋಗುದಿಲ್ಲ ಅಂತ ವಿಶ್ವಾಸ ಉಂಟು. ಬಾ, ಬನ್ನಿ. ಹೋಗುದಿಲ್ಲ. ನೀವು ಇಷ್ಟೊತ್ತರಿಗೂ ಒಂದು ಮಾತು ಮಾಡಲಿಲ್ಲ. ಹೌದು, ಹೋಗುದಿಲ್ಲ ಎಂದ ತಕ್ಷಣ ತಡಬಡಿ ಎದ್ಬಿಟ್ರಿ. ಮತ್ತೆ ಹೆಂಡತಿ ಹೋಗುದಿಲ್ಲ ಅಂತ ಹೇಳಿದ ತಕ್ಷಣ ಗಂಡನಿಗೆ ಸಂತೋಷ ಆಗುದಿಲ್ಲ ಅಲ್ವಾ? ಯಾಕೆ ಹೋಗ್ಬೇಕು? ಎಷ್ಟು ಜನ ಹೆಂಡತಿ ಹಿಂದೆ ತಿರುಗುವವರಿದ್ದಾರೆ, ಎಲ್ಲಿ ಹೋದ್ರು? ಯಾಕೆ? ನಮ್ಗೆ ಕರೆ ಬರ್ಲಿಲ್ಲ ಅಂತ ಆದ್ರೆ ನೀವು ಬರ್ದಿದ್ಮೇಲೆ ಗಂಡ ಬಾರದೆ ಇರುವ ಸ್ಥಳಕ್ಕೆ ಅದೇ ಹೆಂಡತಿ ಒಬ್ಳು ಹೋಗಬಹುದಾ? ಹೋಗುವುದೇ ಬೇಡ. ನಮ್ಗೆ ಯಾಕೆ ಕರೆ ಕೊಡ್ಲಿಲ್ಲ? ಹೋಗಲೇಬಾರ್ದು. ಅಗತ್ಯ ಇಲ್ಲ. ಆದ್ರೆ ಸ್ವಾಮಿ, ನನ್ನ ಮನಸ್ಸು ಈಗಾಗ್ಲೇ ತವರ ಮನೆಗೆ ಹೋಗಿ ಆಯ್ತು. ಅಲ್ಲಲ್ಲ, ನಾನು ಹೋಗುವುದಿಲ್ಲ. ನನ್ನ ಮನಸ್ಸು ಅಲ್ಲಿಂದ ಈ ಕಡೆಗೆ ವರಿಸುವ ಹೊಣೆ ನಿಮ್ಮದು. ಅಷ್ಟೇ ಅಲ್ವಾ? ತಲೆ ಕೆಡಿಸ್ಕೊಳ್ಳಬೇಡ. ನಿನ್ನ ಮನಸ್ಸು ಅಲ್ಲಿದ್ದದ್ದು ಇಲ್ಲಿಗೆ ಬರುವ ಹಾಗೆ ನಾನು ಮಾಡ್ತೇನೆ. ಹೌದಾ? ಒಳ್ಳೊಳ್ಳೆ ಹಳೆ ಕಥೆಗಳನ್ನು ಹೇಳ್ತೇನೆ. ಕಥೆ ಹೇಳ್ತೇನೆ. ಏನು ಸ್ವಾಮಿ ಅದು ಕಥೆ? ಕಥೆ ಹೇಳ್ತೇನೆ. ಕಥೆಯಲ್ಲಿ ಒಳ್ಳೆ ಸಾರಾಂಶ ಉಂಟು. ಕಥೆಯನ್ನು ಸರಿಯಾಗಿ ಗಮನವಿಟ್ಟು ಕೇಳಬೇಕು. ಯಾಕೆ ಗೊತ್ತುಂಟ? ಕಥೆಯ ಕೊನೆಯಲ್ಲಿ ಪ್ರಶ್ನೆಗಳು ಹುಟ್ಟಿಕೊಳ್ತವೆ. ಹೌದು. ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನೀನು. ಆಯ್ತು, ಕೊಡ್ತೀನಿ. ಒಂದು ಊರಿನಲ್ಲಿ ಹಾಲು ವ್ಯಾಪಾರಿ ಇದ್ದ. ನಿತ್ಯವೂ ಹಾಲನ್ನ ಮಾರಾಟ ಮಾಡುವುದು. ಪಾತ್ರೆಯಲ್ಲಿ ತುಂಬಿಸಿಕೊಂಡು ತಲೆಯ ಮೇಲೆ ಹೊತ್ತುಕೊಂಡು ಮನೆ ಮನೆಗೆ ಹೋಗಿ ಕೊಡುವುದು. ಒಂದು ದಿವಸ ಹೀಗೆ ಹೋಗುತ್ತಿರುವಾಗ ಗಗನ ಮಾರ್ಗದಲ್ಲಿ ಗರುಡ ಒಂದು ಆಹಾರಕ್ಕಾಗಿ ಹಾವನ್ನ ಕಚ್ಚಿಕೊಂಡು ಹೋಗುತ್ತಾ ಇತ್ತು. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದಂತಹ ಹಾವು ವಿಷವನ್ನ ಕಕ್ಕಿತು. ಆ ವಿಷ ಎನ್ನುವುದು ಹಾಲಿನ ಪಾತ್ರೆಗೆ ಬಿತ್ತು. ಅವನಿಗೂ ಗೊತ್ತಿಲ್ಲ. ಅರಿವಿಲ್ಲದೆ ಹೋದ ಎಲ್ಲಾ ಮನೆಗೂ ಹಾಲನ್ನ ಕೊಟ್ಟ. ಆ ಹಾಲನ್ನ ಕುಡಿದ ಎಲ್ಲರೂ ಸತ್ತು ಹೋದರು. ನಿನ್ನಲ್ಲೇ ಕೇಳ್ತೇನೆ, ಹಾಗಾದ್ರೆ ಸತ್ತಂತ ಪಾಪದ ಲೇಪ ಎನ್ನುವುದು ಹಾಲು ವ್ಯಾಪಾರಿಗೂ ಗರುಡನಿಗೂ ಇಲ್ಲ ಹಾವಿಗೋ? ಹೌದು ಸ್ವಾಮಿ, ಹಾಲಿನಂತ ಸಂಸಾರ ಇವತ್ತು ಎಲ್ಲ ಬಂದು ಸೇರ್ತಾರೆ. ಅದೆಷ್ಟೋ ಜನ ಬಂದು ಸೇರಿರುವ ಆ ಸಭೆಯಲ್ಲಿ ದಾಕ್ಷಾಯಿಣಿ ಒಬ್ಬಳು ಇಲ್ಲ ಅಂತಾದ್ರೆ ಬಂದ ಎಲ್ಲವರಿಗೂ ಬೇಸರ ಆಗ್ತದೆ. ತಂದೆ ತಾಯಿಗಂತೂ ಮಗಳು, ಅವರ ಪ್ರೀತಿಯ ಮಗಳು, ನಾನು ಮುದ್ದಿನ ಮಗಳು. ಹಾಲು ವ್ಯಾಪಾರಿ ನಿಮ್ಮ ಕೊಡ್ಬೇಕಿತ್ತು. ಹಾಲು ಸರಿಯಾಗಿತ್ತು. ನಾನು ಕಥೆ ಹೇಳ್ತಾ ಇದ್ದರೆ ನಿಮ್ಮ ಮನೆಗೆ ಹೋಗ್ತೇನೆ ನೀನು. ಅದೇ ಹಾಲು ಹಾಲು. ಅಯ್ಯೋ, ಅದೇ ಹೇಳಿದ ತಕ್ಷಣ ಹಾಲಿನಂತ ಸಂಸಾರದೇ ನೆನಪಾಗಿತ್ತು ನನಗೆ. ಸಂಸಾರ ನೆನಪಾಗಿತ್ತು ಅಂತ ಕಥೆ ಹೇಳಿದ್ರೆ ನೆನಪಾಗುದಿಲ್ಲ. ಬಿಡು ಆ ಕಥೆ. ಈಗ ಆ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು ನನಗೆ. ಏನ್ ಪ್ರಶ್ನೆ? ಅಯ್ಯೋ, ವಿಷದ ಹಾಲನ್ನು ಬಡಿಸಿದ್ನಲ್ಲ, ಪಾತ್ರೆ ಮುಚ್ಕೊಂಡು ಹೋಗ್ಬೇಕಿತ್ತು. ಸರಿ. ಹಾಗಾದ್ರೆ ಈ ದೋಷ ಯಾರಿಗೆ? ಹಾಲು ವ್ಯಾಪಾರಿಗೆ ದೋಷ. ಗೊತ್ತಾಯ್ತಾ? ಇನ್ನೊಂದು ಕಥೆ ಹೇಳ್ತೇನೆ. ಒಂದು ಊರಿನಲ್ಲಿ ಒಂದು ಗುರುಮಠ. ಗುರುಮಠದಲ್ಲಿ ಬುದ್ಧಿವಂತರಾದ 3 ರಾಜಕುಮಾರರು. ಬುದ್ಧಿವಂತೆಯಾದ ಒಬ್ಬಳು ರಾಜಕುಮಾರಿ. ಅವರು 3 ಎಲ್ಲ ಬುದ್ಧಿವಂತರೇ. ಎಲ್ಲ ಬುದ್ಧಿವಂತರು. ಆ 3 ಒಬ್ಬಳು ರಾಜಕುಮಾರಿಯನ್ನ ಪ್ರೀತಿಸಿದ್ರು. ಒಬ್ಬಳನ್ನೇ 3 ಪ್ರೀತಿ ಮಾಡಿದ್ರು. ವಿದ್ಯಾಭ್ಯಾಸ ಪೂರ್ತಿ ಆಯ್ತು. ತಮ್ಮ ತಮ್ಮ ಮನೆಗೆ ಹೋದ್ರು. ಮನೆಗೆ ಹೋದ ಮೇಲೆ ಈ ಗುರುಮಠದ ಪ್ರಕರಣ ಎಲ್ಲದೂ ನೆನಪಾಯ್ತು. ಆ 3 ಈ ಹುಡುಗಿ ಇದ್ದಲ್ಲಿಗೆ ಹೋದ್ರು. ಹುಡುಗಿ ಅಪ್ಪನ ಬಳಿಗೆ ಹೋಗಿ ಕೇಳಿದ್ರು, ಮಹಾರಾಜ, ನಿನ್ನ ಮಗಳನ್ನ ನಾವು 3 ಇಷ್ಟಪಟ್ಟಿದ್ದೇವೆ, ಕೊಟ್ಟು ನಮಗೆ ಮದುವೆ ಮಾಡಿಸು ಅಂತ. ವಿರೋಧಿಸುವುದಕ್ಕೆ ಮಹಾರಾಜನಿಗಾಗ್ಲಿಲ್ಲ. ಹಾಗಂತ ಕೊಡುವುದಿಲ್ಲ ಅಂತ ಹೇಳಿದ್ರು ಕಷ್ಟ, ಕೊಟ್ಟರೂ ಕಷ್ಟ. ಅದಕ್ಕಾಗಿ ಈ ವರ್ಷ ಮದುವೆ ಮಾಡುವ ಯೋಚನೆ ಇಲ್ಲ, ಮುಂದಿನ ವರ್ಷ ಬನ್ನಿ ಎನ್ನುವ ಹಾಗೆ ಸಮಾಧಾನ ಪಡಿಸಿ ಕಳುಹಿದ. ಹದ ಮಳೆಗಾಲ ಪ್ರಾರಂಭವಾಯಿತು, ಮುಗಿದು ಚಳಿಗಾಲ ಬಂತು, ಮತ್ತೆ ಮದುವೆ ನೆನಪಾಯ್ತು ಅವರಿಗೆ. ಪುನಃ ಅಲ್ಲಿಗೆ ಹೋದ್ರು ಮಹಾರಾಜನಲ್ಲಿ. ಹೋಗಿ ಅದೇ ಪ್ರಶ್ನೆಯನ್ನು ಮುಂದಿಟ್ಟಾಗ ಅರಸ ನೆಲನೋಟಕನಾಗಿ ಕಣ್ಣೀರನ್ನು ಸುರಿಸುವುದಕ್ಕೆ ಪ್ರಾರಂಭ ಮಾಡಿದ. ಯಾಕೆ ಎನ್ನುವ ಹಾಗೆ 3 ಪ್ರಶ್ನೆ ಮಾಡಿದಾಗ ಅವ ಕೊಟ್ಟ ಉತ್ತರ ತನ್ನ ಮಗಳು ಸತ್ತು ಹೋಗಿದ್ದಾಳೆ ಎನ್ನುವ ಹಾಗೆ.
ಆಗ ಮೂವರು ಒಂದೊಂದು ಕಾರ್ಯವನ್ನು ಮಾಡೋದಕ್ಕೆ ಮುಂದಾದರು. ಒಬ್ಬ ಸತ್ತ ಅವಳ ಸಮಾಧಿಯ ಮುಂದೆ ಕುಳಿತು ದುಃಖಿಸುವುದಕ್ಕೆ ಪ್ರಾರಂಭ ಮಾಡಿದ. ಮತ್ತೊಬ್ಬ ಸತ್ತ ಅವಳ ದೇಹದ ಅಸ್ಥಿಯನ್ನು ಕೊಂಡು ಹೋಗಿ ಪುಣ್ಯಕ್ಷೇತ್ರಕ್ಕೆ ಸೇರಿದ. ಇನ್ನೊಬ್ಬ ಮೃತ ಸಂಜೀವಿನಿ ಎನ್ನುವಂತ ವಿದ್ಯೆಯನ್ನ ಕರಗತ ಮಾಡಿಕೊಂಡು ಬಂದು ಸತ್ತ ಆಕೆಯನ್ನ ಬದುಕಿಸಿದ. ಹಾಗಾದ್ರೆ ಈ ಮೂವರಲ್ಲಿ ಅವಳನ್ನ ಮದುವೆಯಾಗುವ ಅರ್ಹತೆ ಇರುವುದು ಯಾರಿಗೆ? ನನ್ನಪ್ಪನು ಹಾಗೆ ತಲೆಯಿಂದ ತಗ್ಗಿಸಿ ಕಣ್ಣೀರನ್ನು ಸುರಿಸುತ್ತಾ ಇರಬಹುದೇ ಏನು? ಮಗಳು ದಾಕ್ಷಾಯಿಣಿಯನ್ನ ಈಶ್ವರಿಗೆ ಮದುವೆ ಮಾಡಿಕೊಟ್ಟೆ. ಆದ್ರೆ ತನ್ನ ಮಗಳು ಇನ್ನೂ ಬರ್ಲಿಲ್ಲ, ಮಗಳು ಕೈಲಾಸದಲ್ಲಿ ಇರುತ್ತಾ ಇನ್ನೂ ಬರ್ಲಿಲ್ಲ ಅಂತಾದ್ರೆ, ನಾನು ಹೋಗ್ಲಿಲ್ಲ ಅಂತಾದ್ರೆ ಇದ್ದು ಸತ್ತಾಗತ್ತೆ. ಮತ್ತೆ ಏನ್ ಮಾಡ್ತಿದ್ದೆ? ಭಜನೆ ಮಾಡ್ತಿದ್ದೇನೆ ಇಲ್ಲಿ. ಮಗಳನ್ನು ಈಶ್ವರಿಗೆ ಕೊಟ್ಟೆ, ನೀನು ನನ್ನ ಕಟ್ಟಕ್ಕೆ ಬೆಂಕಿ ಇಟ್ಟೆ, ಸರಿಯಾಯಿತು. ಅಯ್ಯೋ ಎಂತ ಸರಿ ಆಯ್ತು? ಇವಾಗ ನಾ ಪ್ರಶ್ನೆ ಕೇಳಬೇಕು ಅಂತ ಕತೆ ಹೇಳಿದ್ರೆ ಕತೆ ಬಗ್ಗೆ ಲಕ್ಷಣ ಇಲ್ಲ ನಿನಗೆ. ನಾನು ತವರ ಮನೆಗೆ ಹೋಗ್ಲೇಬೇಕು. ಹೋಗ್ಲಿಕ್ಕಾಗುದಿಲ್ಲ. ನಾನು ಹೋಗ್ಲಿಕ್ಕಾಗುದಿಲ್ಲ. ನಾನು ಹೋಗ್ತೀನಿ. ಹೋಗ್ತೀಯಾ? ನಾನು ಹೋಗ್ತೀನಿ. ಮಾತ್ರ ಮೀರಿ ಹೋಗ್ತೀಯಾ? ಸರಿಪಡಿಸಬೇಕು. ನಾನು ತವರ ಮನೆಗೆ ಹೋಗಬೇಕು, ಅವರ ಮನಸ್ಸು ಪರಿವರ್ತನೆ ಆಗಬೇಕು ಎಂಬ ಕಾರಣಕ್ಕಾಗಿ ಹಲವು ಪರಿಯಲ್ಲಿ ಪ್ರಯತ್ನಿಸಿದೆ. ಕಣ್ಣೀರಿಟ್ಟೆ, ಕಣ್ಣೀರಿನಿಂದ ಅವರ ಪಾದವನ್ನು ತೊಳೆದೆ. ಆದ್ರೆ ಅವರ ಮನಸ್ಸು ಮಾತ್ರ ಕರಗದೆ ಹೋಯಿತು. ಹೋಗು ದಾಕ್ಷಾಯಿಣಿ ಎನ್ನುವಾಗ ನನ್ನ ಮಲ್ಲವನ ಬಾಯಿಂದ ಬಾರದೆ ಹೋಯ್ತಲ್ಲ. ಇದು ತನಕ ಕೋಪ ಬಂದವರ ಹಾಗೆ ನಟಿಸ್ತಾ ಇದ್ದಾರೆ ಅಂತ ಭಾವಿಸಿಕೊಂಡೆ. ಈಗ ಒಮ್ಮೆಲೆ ಅವರನ್ನು ನೋಡಿದ್ರೆ ಕೋಪದಿಂದ ಕುದಿಯುತ್ತಾ ಇದ್ದಾರೆ. ಈ ಕಾಲಕ್ಕೆ ಅವರ ಬಳಿಗೆ ಹೋಗುವುದಕ್ಕೆ ನನಗೆ ಕೂಡ ಭಯ ಆಗುತ್ತಾ ಉಂಟು. ಆದ್ರೆ ಬಂಧುಗಳನ್ನ ನೋಡ್ಬೇಕು, ತಂದೆ ತಾಯಿಯಲ್ಲಿ ಮಾತಾಡಬೇಕು ಎನ್ನುವ ಆಸೆ ಅತಿ ಆಗುತ್ತಾ ಉಂಟು. ಎಷ್ಟೇ ಪ್ರಯತ್ನಿಸಿದ್ರೂ ನನ್ನ ಮನಸ್ಸು ನಿಲ್ಲುತ್ತಾ ಇಲ್ಲ. ನಾನು ಹೋಗ್ಲೇಬೇಕು, ನಾನು ಹೋಗ್ತೇನೆ, ನಾನು ಹೋಗ್ತೇನೆ. ಹಲವು ಪರಿಯಲ್ಲಿ ನಿಜ ಕಾಲಕ್ಕೆ ಗೌರವ ತೋರಿ ನಾನು ಎಷ್ಟೇ ಬಾರಿ ಕೇಳಿದ್ರು ನೀವು ಮಾತಾಡುವುದಿಲ್ಲ, ಉತ್ತರಿಸುವುದಿಲ್ಲ ಎನ್ನುವುದು ನಾನು ಚೆನ್ನಾಗಿ ಬರಲಿ. ಇಗೋ ನಾನು ಹೋಗುವುದಕ್ಕೆ ಮನ ಮಾಡಿ ಆಯ್ತು, ಹೋಗ್ತೇನೆ. ನಾನು ಹೋಗುವಂತಾಡಿದ್ದರೆ ಈ ಮೌನವೇ ಸಮ್ಮತಿ ಅಂತ ಭಾವಿಸಿಕೊಂಡು ನಾನು ಹೋಗ್ತಾ ಇದ್ದೇನೆ. ಇಗೋ ಈ ನಿಮ್ಮ ಪಾದದ ಧೂಳನ್ನ ತನ್ನ ದೇಹಕ್ಕೆ ಲೇಪಿಸಿಕೊಳ್ತಾ ಇದ್ದೇನೆ. ಇದುವೇ ತನ್ನ ಪಾಲಿಗೆ ಶ್ರೀರಕ್ಷೆ ಎನ್ನುವ ಹಾಗೆ ಭಾವಿಸಿಕೊಂಡು ನಾನು ಹೋಗ್ತೇನೆ, ನಾನು ಹೋಗ್ತೇನೆ, ನಾನು ಹೋಗ್ತೇನೆ. ನಾವೊಪ್ಪಿಗೆ ಸೂಚಿಸದಿದ್ದರೂ ದಾಕ್ಷಾಯಣಿ ಹೊರಟು ಹೋದರಲ್ಲ, ಹೋದ ನನ್ನ ಮಡದಿಗೆ ಪ್ರಾಚೀನ ಬರೆಯಲ್ಲಿ ಅವಮಾನ ಆಗಿಯೇ ಆಗುತ್ತದೆ. ಅವಮಾನ ಆದ ಮೇಲೆ ನನ್ನ ಮಡದಿ ದಾಕ್ಷಾಯಣಿ ಯಾವ ಕಾರಣಕ್ಕೂ ಬದುಕುವುದಿಲ್ಲ. ಅವಳ ರಕ್ಷಣೆ ಆಗಲೇಬೇಕು. ಯಾರಲ್ಲಿ ಪ್ರಮದಾಧಿಕಾರಿಗಳು ನಿಮ್ಮ ತಾಯಿಯನ್ನ ಹಿಂಬಾಲಿಸಿ ಉಳಿಸಿಕೊಂಡು ಬನ್ನಿ. ಯಜ್ಞ
ಯಾಕೆ ಧನ ಮಾಡುವುದರಲ್ಲಿ ಅರ್ಥವೇ ಇಲ್ಲ. ಆರಂಭಿಸು. ಆರಂಭಿಸು. ನೀವು ಅಲ್ಲಿ ಇದು ನನ್ನ ತವರ ಮನೆಯಲ್ಲಿ ಆಶ್ಚರ್ಯವಾಗ್ತಾ ಉಂಟು. ಎಷ್ಟೊಂದು ಜನಸಾಗರ, ದೇವಾನು ದೇವತೆಗಳೆಲ್ಲ ಬಂದು ಸೇರಿದ್ದಾರೆ, ಮನು ಮುನಿಗಳೆಲ್ಲವರು ಬಂದು ಕೂಡಿದ್ದಾರೆ, ವಿಪ್ರ ಶ್ರೇಷ್ಠರೆಲ್ಲವರು ಒಂದೆಡೆಯಲ್ಲಿ ತಂಗಿದ್ದಾರೆ. ಅಪ್ಪ, ಈ ಪ್ರಾಚೀನ ಮನೆಯಲ್ಲಿ ಪ್ರತಿ ಸ್ವರ್ಗವೇ ಧರೆಗಿಳಿದಂತೆ ವಾಸವಾಗುತ್ತಾ ಉಂಟು. ಹೌದು, ಮೊದಲು ತಂದೆ ತಾಯಿಯಿಂದ ಆಶೀರ್ವಾದವನ್ನ ಪಡೆಯಬೇಕು. ಆತನಿಗೆ ಸಾಕು. ಅಪ್ಪ, ನಿಮ್ಮ ಮುದ್ದಿನ ಮಗಳು ದಾಕ್ಷಾಯಿಣಿ, ನಾನು ಬಂದಿದ್ದೇನೆ. ಅಮ್ಮ, ಈ ಕಡೆ ನೋಡಮ್ಮ, ನಾನು ನಿಮ್ಮ ಮಗಳು ದಾಕ್ಷಾಯಿಣಿ. ಅರಸಮ್ಮ, ಯಾಕೆ ಈ ಬಿಗುಮಾನ? ಅಲ್ಲ, ಯಾಕೆ ಬಿಗು ಮೌನ? ತಂದೆಗೆ ನಮಿಸಿದ್ರೆ ಹೆರಸುವ ಮನವೇ ಇಲ್ಲ, ತಾಯಿಗೆ ವಂದಿಸಿದ್ರೆ ಅಪ್ಪನಿಂದ ತಡೆ, ಅಕ್ಕ ತಂಗಿನ ಮುಖವನ್ನು ನೋಡಿದ ಮುಖ ತಿರುಗುತ್ತಾ ಇದ್ದಾರೆ. ಮತ್ತೆ ಅವರು ಮಾತಾಡುವುದಕ್ಕೆ ಸಾಧ್ಯ ಉಂಟೆ, ಹರಸುವುದಕ್ಕೆ ಸಾಧ್ಯ ಉಂಟೆ? ಏನೇ ಇರಲಿ, ನಾನು ಬಂದಿರುವುದು ಯಾಗವನ್ನ ನೋಡುವುದಕ್ಕಾಗಿ. ಯಾವ ಶಾಲೆ ತದಾರಿಸ್ತೇನೆ. ಇಂದ್ರಾಯ ವರುಣಾಯ ಸ್ವಾಹ ಕುಬೇರಾಯ ವಾಯುವೇ ಸ್ವಾಹ ಯಾಗದ ಸ್ವಭಗ ಈಕ್ಷಿಸಿ ಈಶಾಯ ಬಂದೆನು Yeah.
ಬಂದಾಗ ತಂದೆ ತಾಯಿಗೆ ನಮಿಸಿದ್ರೆ ಹರಸುವ ಮನ ಕೂಡ ಇಲ್ಲ. ಅವಾಗಲೂ ನನ್ನ ಮನಸ್ಸಿಗೆ ನೋವಾಗಲಿಲ್ಲ. ಬಂದಿರುವುದು ಯಾಗದ ಸೊಬಗನ್ನು ವೀಕ್ಷಿಸುವುದಕ್ಕಾಗಿ ಎಂದು ಯಾಗಶಾಲೆಗೆ ಬಂದೆ. ಯಾಗಶಾಲೆಯಲ್ಲಿ ನಡೆಯುತ್ತಾ ಇರುವುದಾದ್ರೂ ಏನು, ಬಂದ ಎಲ್ಲರೂ ನೋಡುತ್ತಾ ಇದ್ದಾರೆ, ದಿಟ್ಟಿಸುತ್ತಾ ಇದ್ದಾರೆ. ಉಳಿದ ಎಲ್ಲವರಿಗೂ ಹವಿಸ್ಸನ್ನ ನೀಡುತ್ತಾ ಇದ್ದಾರೆ. ಹವಿಸ್ಸನ್ನ ಸ್ವೀಕರಿಸುವಂತ ಪ್ರತಿಯೊಬ್ಬರು ಸಹ ಪ್ರತ್ಯೇಕನಾಗಿ ಬಂದು ಆ ಹವಿಸ್ಸನ್ನ ಸ್ವೀಕರಿಸುತ್ತಾ ಇದ್ದಾರೆ. ನನ್ನವರಿಗೆ ಕರೆಯಿಲ್ಲ, ನನ್ನೊಂದಿಗೆ ಬಾರದೇ ಇದ್ರೂ ಕೂಡ ಯಾವ ದೇವತೆಯಾದರೂ ಮಂತ್ರಕ್ಕೆ ಕಟ್ಟು ಬೀಳಲೇಬೇಕು. ಕಡೆಯ ದಿಕ್ಕಿನ ಒಡೆಯನಿಗೆ ಹವಿಸ್ಸನ್ನ ಸಲ್ಲಿಸುವ ಆ ಕಾಲಕ್ಕಾದ್ರೂ ನನ್ನವರು ಬರ್ತಾರೆ ಎನ್ನುವ ನಂಬಿಕೆ ನನಗಿದ್ದಿತ್ತು. ಆದ್ರೆ ಇಲ್ಲಿ ನಡೆಯುತ್ತಾ ಇರುವುದು ನಿರೀಶ್ವರ ಯಾಗ. ನಿರೀಶ್ವರ ಯಾಗ ಸಾಧ್ಯ ಉಂಟೆ? ಈ ತ್ರೈಲೋಕ್ಯದಲ್ಲಿ ಇಂಥ ಒಂದು ಯಾಗ ಮಾಡುವುದಕ್ಕೆ ಸಾಧ್ಯ ಉಂಟೆ? ಮತಿವಂತರು ಯಾರಾದ್ರೂ ಮಾಡ್ತಾರೆ ಇಂಥ ಯಾಗವನ್ನ? ಸಾಧ್ಯವೇ ಇಲ್ಲ. ಇಂಥ ನಿರೀಶ್ವರ ಯಾಗವನ್ನ ಮಾಡುವುದಕ್ಕೆ ನನ್ನಪ್ಪನಿಗೆ ಯಾಕೆ ಮಾಡ್ತಾ ಇದ್ದಾರೆ? ಸರಿಯಾಯ್ತು, ಖಂಡಿತವಾಗಿ ಅಲ್ವೇ ಅಲ್ಲ. ನನ್ನ ಅಪ್ಪ ಎಂದಾಡುವುದಕ್ಕಿಂತ ಈತನೊಬ್ಬ ದಕ್ಷನಲ್ಲ, ದಕ್ಷ ಪ್ರಜಾಧೀಶನು ಅಲ್ಲ, ಒಬ್ಬ ಪಾಪಿ ಮಾಡುವಂತ ಕೃತ್ಯವನ್ನ ಮಾಡುತ್ತಾ ಇದ್ದಾರೆ. ಹೌದು, ನಾನು ಬರುವ ಪೂರ್ವದಲ್ಲಿ ನನ್ನವರು ಸಾರಿ ಸಾರಿ ಹೇಳಿದರು, ತವರು ಮನೆಗೆ ಕರೆಬೇಡ, ತವರು ಮನೆಯಲ್ಲಿ ನಡೆಯುವಂತ ಯಾಗ ಹೋಗೋಣ ಅಂತ ಆಡಿದೆ. ಮಗುವಿಗೆ ಬುದ್ಧಿ ಹೇಳಿದ ಹಾಗೆ ನನ್ನವರು ಹೇಳಿದರು, ಬೇಡ ದಾಕ್ಷಾಯಿಣಿ, ಕರೆ ಇಲ್ಲದ ಕಡೆ ಯಾವತ್ತೂ ಹೋಗಬಾರದು, ಹೋಗಕೂಡದು. ಹೋದೆವು ಅಂತಾದ್ರೆ ಅವಮಾನ ಕಟ್ಟಿಟ್ಟಿದ್ದು ಎನ್ನುವ ಹಾಗೆ ಸಾರಿ ಸಾರಿ ಹೇಳಿದ್ರು ಕೂಡ ನನ್ನವರ ಮಾತನ್ನ ತಿರಸ್ಕಾರ ಮಾಡಿ ಪತಿಯ ವಾಕ್ಯವನ್ನ ಮೀರಿದ ಸತಿಯಾಗಿ ಹೋದೆ. ಒಂದು ವೇಳೆ ನಾನು ತಿರುಗಿ ಕೈಲಾಸವನ್ನ ಸೇರಿದೆ ಅಂತಾದ್ರೆ, ನನ್ನವರನ್ನ ಸೇರಿದೆ ಅಂತಾದ್ರೆ ಕೇಳ್ತಾರೆ, ದಾಕ್ಷಾಯಿಣಿ ಹೋದೆಯ ತವರ ಮನೆಗೆ? ಎಲ್ಲವರು ಕರೆದು ಮಾತಾಡಿಸಿದ್ರ? ಅಲ್ಲಿ ಯಾಗವನ್ನ ಕಂಡೆಯ? ಎಲ್ಲವೂ ವೈಭವದಿಂದಲೇ ಆಯಿತೆ ಎಂದು ಕೇಳಿದ್ರೆ ಏನು ಅಂತ ಹೇಳಿ, ನನ್ನಪ್ಪ
ನಿರೀಶ್ವರ ಯಾಗವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋಣವೇ? ಛೇ, ಇಲ್ಲ. ಈ ಪ್ರಪಂಚದಲ್ಲಿ ಯಾರೂ ಕೂಡ ಇಂಥ ಯಾಗವನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಕಡೆಯ ದಿಕ್ಕಿನ ಒಡೆಯನಿಗೆ ಹವಿಸನ್ನ ಅರ್ಪಿಸದೆ ಇಂಥ ಒಂದು ಯಾಗ ಮಾಡ್ತಾರೆ ಅಂತ ಆದ್ರೆ ಆ ಯಾಗ ಒಂದು ಪರಿಪೂರ್ಣ ಅಂತ ಆಗುವುದಕ್ಕೆ ಸಾಧ್ಯವಂತೆ? ಖಂಡಿತವಾಗಿ ಇಲ್ಲ. ಗಂಡನ ಮಾತನ್ನ ಮೀರಿ ಬಂದೆ, ಮರಳಿ ಹೋಗುವ ಹಾಗಿಲ್ಲ. ತವರ ಮನೆಯಲ್ಲಿ ಮಾತಾಡುವವರಿಲ್ಲ. ಅಂತ ಹೆಣ್ಣಿಗೆ ಯಾವ ಸ್ಥಿತಿ? ಉಳಿದಿರುವುದು ಒಂದೇ, ದೇಹತ್ಯಾಗ. ಭಾವಿಸಿಕೊಂಡಿದ್ದೆ. ಸಾಧ್ಯವೇ ಇಲ್ಲ. ಮಧ್ಯವರ್ತರು ಮಾಡಬೇಕಂತ ಕಾರ್ಯವನ್ನ ನೀನು ಮಾಡುತ್ತಾ ಇಲ್ಲ. ಒಬ್ಬ ಬೇಕಾಲವಾದಿ ಮಾಡಬೇಕಂತ ಇಂಥ ನಿರೀಶ್ವರ ಯಾಗವನ್ನ ಮಾಡಿ ನನ್ನವರೊಂದಿಗೆ ಹಕ್ಕು ಕಟ್ಟಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಾ? ಏನು ಅಂತ ಬೇಡ. ನಿನ್ನ ಗಂಡ ಏನು ಮಾತಾಡ್ತಾ ಇದೆಯಲ್ಲ, ಲೋಕೇಶ್ವರನ ಕುರಿತು ಏನನ್ನ ತಿಳಿದಿರುವೆ ನೀನು? ಹೇಳ್ತೇನೆ ಕೇಳು. ಭಕ್ತ ಮಾರ್ಕಾಂಡೇಯನನ್ನ ಉಳಿಸಲು ಸುಖ ಕಾಲನನ್ನು ಮೃತ್ಯುವನ್ನು ಧರೆಯಲ್ಲಿ ಒರಗಿಸಿ ಕಾಲಾಂತಕ ಮೃತ್ಯುಂಜಯ ಎಂದೆನಿಸಿಕೊಂಡಿರುವ ಲೋಕೇಶ್ವರ ಕಡೆಯ ದಿಕ್ಕಿನ ಒಡೆಯ ಅಂತ ಮೃತ್ಯುಂಜಯನಲ್ಲಿ ಹಗೆತನವನ್ನು ಕಟ್ಟಿಕೊಂಡು ಬದುಕುವುದಕ್ಕೆ ಸಾಧ್ಯ ಉಂಟೇನು? ದೇವತೆಗಳು ದೇವತೆಗಳೆಲ್ಲವರು ಬಂದು ಸೇರಿದ್ದಾರೆ ಈ ಯಾಗಕ್ಕೆ ಎನ್ನುವ ಹಾಗೆ. ನಾಚಿಕೆ ಆಗಬೇಕು ನಿಮಗೆ. ನೀವೆಲ್ಲವರು ಸುಮನಸರ ದೇವತೆಗಳ ದಾನವರಿಂದ ಕಷ್ಟಕ್ಕೆ ಒಳಗಾದಾಗ ನೇರವಾಗಿ ನನ್ನವರ ಬಳಿಗೆ ಬಂದು ನನ್ನವರ ಪಾದವನ್ನ ನೀವಿವತ್ತು ಈ ದಕ್ಷ ಮಾಡುವ ನೀರೀಶ್ವರ ಯಾಗಕ್ಕೆ ಬಂದು ಪಾಲ್ಗೊಂಡಿರಲ್ಲ. ನೀವು ಹಾಗೆ ತಿಳಿಸಬಹುದಿತ್ತು. ರಘುಮುನಿಗಳೆಲ್ಲವರು ಒಂದು ಸೇರಿದ್ದಾರೆ, ಇಂಥ ನಿರೀಶ್ವರ ಯಾಗವನ್ನ ಮಾಡಬಾರದು ಎನ್ನುವ ಹಾಗೆ ಆಡಬಹುದಿತ್ತು. ಆದ್ರೆ ಅದನ್ನ ಮಾಡಲಿಲ್ಲ. ತಮಗೆ ಸಿಗ್ತಾರಲ್ಲ ಎಂಬ ಕಾರಣಕ್ಕಾಗಿ ಬಂದು ಕುಳಿತೀರ. ನನ್ನನ್ನ ಕಂಡು ಕೈ ತಟ್ಟಿದ್ರು ಆಡಿದ್ರ. ಯಾವ ಕರಗಳನ್ನ ತಟ್ಟಿದ್ರು ಆ ನಿಮ್ಮ ಕರಗಳನ್ನ ಕತ್ತರಿಸುವುದಕ್ಕೆ, ಯಾವ ಕಣ್ಣುಗಳಿಂದ ನೋಡಿ ಆನಂದಿಸಿದ್ರು ಆ ನಿಮ್ಮ ಕಣ್ಣುಗಳನ್ನ ನೋಡುವುದಕ್ಕೆ, ಅಂತ ನಿಮ್ಮಂತ ತಲೆಯನ್ನ ಕತ್ತರಿಸುವುದಕ್ಕೆ ನನ್ನ ಗಂಡ ಬಂದೇ ಬರ್ತಾರೆ. ಸಂಸಾರ ಸಾಕು, ದಕ್ಷನ ಮಗಳೆಂಬುದು ಸಾಕು. ಇಂಥ ಭವ ಬಂಧನದಿಂದ ಸಿಗಲಿ ಸಾಕು. ದಕ್ಷ
ತನ್ನ ಮಗಳು ದಾಕ್ಷಾಯಿಣಿ ಹರನೆಯು ಕೊಟ್ಟು ಮದುವೆ ಮಾಡಿಸಿದ್ದೇನೆ, ಹರ ತನಗೆ ಅಳೆಯ ಎನ್ನುವ ಅಹಂಕಾರವನ್ನ ಬಿಡು. ಯಾವತ್ತೋ ಈ ದಾಕ್ಷಾಯಿಣಿ ದಕ್ಷನ ಮಗಳಾಗಿ ಇರಲಾರೆ, ಉಳಿಯಲಾರೆ. ಪಿನಾಕಿ ಅರ್ಧ ಶರೀರಿಯಾಗಿ ಕಾಣಿಸಿಕೊಳ್ಳುತ್ತೇನೆ ವಿನಃ ನಿನ್ನ ಮಗಳಾಗಿ ಉಳಿಯುವುದಿಲ್ಲ. ಅದಕ್ಕಾಗಿ ಪ್ರಜ್ವಲಿಸುತ್ತಾ ಇದ್ದಾನೆ ಅಗ್ನಿ. ಅಗ್ನಿ ಈ ಅಗ್ನಿ ನನ್ನನ್ನು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಉಳಿದವರಿಗೆ ಹವಿಸನ್ನ ಕೊಟ್ಟಾಗ ತನ್ನ ಸಪ್ತ ನಾಲಿಗೆಯನ್ನು ಚಾಚಿ ಹವಿಸನ್ನುಂಟಂತ ಈ ಅಗ್ನಿ ನನ್ನನ್ನು ಮುಟ್ಟ ಕೂಡದು, ಮುಟ್ಟಬಾರದು. ನಾನು ಅಗ್ನಿಯನ್ನು ಪ್ರವೇಶ ಮಾಡಬೇಕಂತಾದ್ರೆ ಈ ಅಗ್ನಿಯ ಅವಶ್ಯಕತೆ ಉಂಟಾ? ಇಲ್ಲವೇ ಇಲ್ಲ. ಇದು ತನಕ ಪ್ರಭು ಪರಮೇಶ್ವರನ ಸೇವಿಸಿದವಳು, ಭಕ್ತಿಯಿಂದಲೇ ಭಜಿಸಿದವಳು, ಅಂತ ಯೋಗಾಗ್ನಿಯನ್ನ ತನ್ನ ಸುಪ್ತಾಂಗಗಳಲ್ಲಿ ಇರಿಸಿಕೊಂಡವಳು. ಆ ಯೋಗಾಗ್ನಿಯಿಂದಲೇ ತಾನು ದೈಹಿಕವಾಗುತ್ತೇನೆ, ದೈಹಿಕವಾಗುತ್ತೇನೆ. ನಗಾಡಿ ನಗಾಡಿ ಶುದ್ಧಾಚಾರ ಮಾಡಿ ಆ ಬಳಿಕ ಪ್ರಪಂಚ ಉಳಿಯಬಾರದು, ಗಂಡವೇ ಹೋಗಲಿ. ಈಗ ಇಡೀ ಬ್ರಹ್ಮಾಂಡವನ್ನು ಮೂರನೇ ಕಣ್ಣಿನಿಂದ ಸುಟ್ಟು ಬಿಡುವೆನು. ತಡೆಯುವುದಕ್ಕೆ ಯಾವ ಪುಟ್ಟನ ಬಂದರು ಲೆಕ್ಕಿಸಲಾರೆವರನ್ನ. ಸೃಷ್ಟಿ ಸ್ಥಿತಿ ಲಯಕ್ಕೆ ನಾವು ಮೂವರು ಕಾರಣೀಕರ್ತರು. ಆದರೂ ಪ್ರಪಂಚ ಉಳಿಬಾರದು. ಯಾಕೆ?
ನಾಯರ್ ಎಲ್ಲ ನನ್ನಲ್ಲಿ ಹೇಳಿ ಬಳಸಿದರೆಂದು ಹುಟ್ಟಿದವನು ನೀನು, ಹಾಗಾಗಿ ನನ್ನ ಮಗ ನೀನು. ಹೆಸರು ವೀರಭದ್ರ ಎನ್ನುವ ಹಾಗೆ ಸಜಿಸುವರ ಕಾರಣ ಉಂಟು. ನಿನಗೆ ತಾಯಿ ನನ್ನ ಹೆಂಡತಿ ದುಷ್ಟ ದಕ್ಷ ಪ್ರಜಾಪತಿ ಮಾಡುವ ಯಜ್ಞದ ಸಮೀಪ ಯೋಗಾಬ್ದಿಯಲ್ಲಿ ದಹಿಸಿ ಹೋಗಿದ್ದಾರೆ. ನನ್ನ ಹೆಂಡತಿ ನಿನ್ನ ತಾಯಿಯ ಸಾವಿಗೆ ಕಾರಣಕರ್ತರಾದವನು ದುಷ್ಟನಾದಂತಹ ದಕ್ಷ. ನಿನ್ನನ್ನು ಹುಟ್ಟಿಸಿದ್ದೇನೆ, ನೀ ಮಾಡಬೇಕಾದ ಕಾರ್ಯ ಒಂದು ಪಕ್ಷದ ಮಾಡಬೇಕಾದ ಕಾರ್ಯ ಇಷ್ಟೇ. ಪುಂಡರಾಗಿ ಬಂಡ ಕೃತ್ಯವನ್ನ ಕೈಗೊಂಡ ದಕ್ಷ ಪ್ರಜಾಪತಿ ಸೇರುತ್ತಾಚಿನ ಪರಿಹಮ್ಮ ಇದ್ದವರೆಲ್ಲರನ್ನ ತುಂಡು ತುಂಡಾಗಿ ಕತ್ತರಿಸಿ ಕೊನೆಯ ಮೇಲೆ ಇಷ್ಟಕ್ಕೂ ಕಾರಣಕರ್ತರಾದಂತ ದಕ್ಷನನ್ನ ಆಯ್ತು ಹೇಳ. ಹೆಚ್ಚು ಕಡಿಮೆ ಆಗ್ತೀನಿ ಅನ್ನೋ ಕಾರಣಕ್ಕೆ ಮಾತಾಡುದಿಲ್ಲ. ಹೇಗೆ ಮಾತಾಡಿಸ್ಲಿಕ್ಕೆ ಗೊತ್ತಾಯ್ತು. ನನ್ನ ಮಗ ವೀರಭದ್ರ. ಮಾಡಿ
ನಮ್ಮ ತಂದೆಯಾದಂತಹ ಪರಮೇಶ್ವರನಿಗೆ ಹವಿಷ್ಯಿಲ್ಲ. ಇದನ್ನ ಕೇಳಿದಂತ ನಾನು ನಿಮ್ಮನ್ನು ಕೊಲ್ಲಬೇಕಿರುವ ಕಾರಣಕ್ಕಾಗಿ ಬಂದವೈದ್ದೇನೆ. ಯಾಕೆ ಬಂದಿದೆ? ಏನಾಗಬೇಕು ಹೇಳು. ಕಾರಣ ಎನ್ನುವುದಂತೂ ಈಗಾಗಲೇ ನೀ ಮಾಡುತ್ತಿರುವಂತಹ ಯಾಗ ನಿರೀಶ್ವರ ಯಾಗ. ಈ ಯಾಗಕ್ಕೋಸ್ಕರವಾಗಿ ನನ್ನ ಮಾತೆ ಬಂದದ್ದೇ ಹೋದಂತಹ ಅವಳನ್ನ ಧಿಕ್ಕರಿಸಿದಂತ ನನ್ನ ಮಾತೆ ಅಗ್ನಿಯಲ್ಲಿ ದಹಿಸಿ ಹೋದಳ. ನನ್ನ ಮಾತೆಯ ಸೇಡನ್ನ ತೀರಿಸಿಕೊಳ್ಳಲು ಸುಖವಾಗಿ ಯಾಗವನ್ನು ನಿಲ್ಲಿಸುವ ಬಂದಿದ್ದೇನೆ. ಸುಟ್ಟಿ ಭಸ್ಮೀಭೂತವಾಗಿ ಹೋಗಿದ್ದಾಳೆ. ಮತ್ತೆ ಬಂದು ಗರಗಳೆ ಮಾಡುವುದಕ್ಕೆ ಹರ ಕಳಿಸಿದ ಹರಗಳನ್ನು ಬೆದರಿಸಿದ ಹಾಗೆ ದೇವೇಂದ್ರನ್ನು ಓಡಿಸಿದ ಹಾಗಲ್ಲ. ದಕ್ಷ ಪ್ರಜಾಪತಿಯಲ್ಲಿ ಹೋರಾಟ ಮಾಡಿದ್ರೆ ಯಮನ